ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಫ್ರೆಶ್ ಅಪ್ ಆಗಿ ಆಯಿತು. ಇನ್ನು ಬೆಳಗಿನ ತಿಂಡಿ ರೆಡಿ ಮಾಡಬೇಕು. ನೋಡಿ, ಇವತ್ತು ನಾನು ತಿಂಡಿ ಇಡ್ಲಿ ಮಾಡಿದ್ದೇನೆ. ಇದು ಕಾಯಿ ಇಡ್ಲಿ, ಅಕ್ಕಿ ಮತ್ತು ಕಾಯಿ ಉಪ್ಪು ಹಾಕಿ ಮಾಡುವಂಥದ್ದು. ಇಡ್ಲಿ ತಟ್ಟೆಗೆ ಹಾಕಿ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿರ್ತದೆ. ಅದಕ್ಕೆ ತರಕಾರಿ ಸಾಂಬಾರು ಉಂಟು. ನಿಂಗೆ ಹಾಕುದಾ? ಸಾಂಬಾರು ಹಾಕುದಾ? ಪಚ ಇಡ್ಲಿ ಅಂತ ಇಡ್ಲಿ. ಪಚ ಇಡ್ಲಿ ಮಾಡುವ ನಾವು. ಇವತ್ತು ಮಾಡಿ. ನಾವು ನಮ್ಮ ಮಗಳ ಹೇರ್ ಕಟ್ ಮಾಡಿಸಲಿಕ್ಕೆ ಸಿಟಿಗೆ ಬಂದ್ವಿ. ಅವಳ ಹೇರ್ ತುಂಬ ಲಾಂಗ್ ಇದೆ, ಆದರೆ ಈ ಸೆಕೆಗೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ತುಂಬ ಸಿಕ್ಕಾಗ್ತದೆ, ತುಂಬ ತೆಳುವು ಕೂದಲು ಅವಳದ್ದು. ಹಾಗೆ ಸರಿಯಾಗಿ ಬಾಚಲಿಕ್ಕೂ ಸಹ ಬಿಡುವುದಿಲ್ಲ. ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡಿ ಕಟ್ ಮಾಡುವುದು ಅಂತ ಈಗ ಕಟ್ ಮಾಡಿಸ್ತಾ ಇದ್ದೇವೆ. ಕಟ್ ಮಾಡಿಸೋದು ತುಂಬ ಇಷ್ಟ ಅವಳಿಗೆ. ಸುಮ್ಮನೆ ಕೂತ್ಕೊಂಡಿದ್ದಾಳೆ ಕಟ್ ಮಾಡಿಸುವ ತನಕ. ನಾನು ಇವಳಿಗೆ 2 ವರ್ಷ ಇರುವಾಗ ಒಮ್ಮೆ ನಾವು ಧರ್ಮಸ್ಥಳದಲ್ಲಿ ಕೂದಲು ಪೂರ್ತಿಯಾಗಿ ತೆಗೆಸಿದ್ವಿ. ಆ ನಂತರ 1-2-3 ಬಾರಿ ಕಟ್ಟಿಂಗ್ ಮಾಡಿದ್ವಿ ಶಾರ್ಟಾಗಿ. ಹತ್ತತ್ರ 1 ವರ್ಷ ಆಯ್ತು ಈಗ ನಾನು ಒಮ್ಮೆ ಕೂಡ ಅವಳ ಹೇರನ್ನು ಕಟ್ ಮಾಡಲಿಲ್ಲ. ಹಾಗಾಗಿ ಸ್ವಲ್ಪ ಉದ್ದ ಇತ್ತು, ಚೆನ್ನಾಗಿ ಜಡೆ ಎಲ್ಲ ಹಾಕಲಿಕ್ಕೆ ಸಿಗ್ತಾಯಿತ್ತು. ಈ ಸರಿ ನೋಡುವ ಅಂತ ಕಟ್ ಮಾಡಿಸಿದ್ದೇನೆ. ನೋಡುವ, ಅವಳ ಕೂದಲು ಸ್ವಲ್ಪ ತುಂಬ ಸಿಕ್ಕಾಗ್ತದೆ. ಹಾಗಾಗಿ ಮತ್ತು ಒಳಗೊಳಗೆ ಎಲ್ಲ ಸುರುಳಿ ಆಗಿದೆ. ಇದೆಲ್ಲ ಸರಿಯಾಗಬೇಕಾದ್ರೆ ಒಮ್ಮೆಲೆ ಕಟ್ಟಿಂಗ್ ಮಾಡಿಸ್ಬೇಕಂತ ಈಗ ಕಟ್ಟಿಂಗ್ ಮಾಡಿಸಲಿಕ್ಕೆ ಬಂದದ್ದು. ಅವಳಿಗೆ ಇಷ್ಟನೇ, ಅವಳಿಗೆ ಹೇಗೆ ಮಾಡಿದರೂ ಇಷ್ಟನೇ. ಅವಳಿಗೆ ಕೂಡ ತುಂಬ ಖುಷಿಯಾಗಿದೆ. ಅವರು ಆ ನೀರೆಲ್ಲ ಸ್ಪ್ರೇ ಮಾಡ್ತಾರಲ್ಲ ಕಟ್ಟಿಂಗ್ ಮಾಡುವಾಗ, ಅದೆಲ್ಲ ಎಂಜಾಯ್ ಮಾಡ್ತಾ ಇದ್ಲು. ಹೇರ್ ಕಟ್ ಮಾಡಿದ ನಂತರ ಇಲ್ಲಿ ಹತ್ತಿರದಲ್ಲಿ ಒಂದು ಚಿಕನ್ ಸ್ಟಾಲ್ ಇತ್ತು. ಚಿಕನ್ ತಗೊಳ್ಳಿಕ್ಕೆ ಬಂದ್ವಿ. ನನ್ನ ಮಗಳು ಯಾವಾಗಲೂ ಹೇಳ್ತಾಳೆ, ಚಿಕನ್ ಬೇಕು ನನಗೆ ಅಂತ. ನಾವು ಸಾಧಾರಣ ಒಂದು 3-4 ತಿಂಗಳಾಯಿತು ಚಿಕನ್ ತಿನ್ನಲಿಲ್ಲ. ಈಗ ಮತ್ತೆ ಅವಳಿಗೋಸ್ಕರ ಚಿಕನ್ ತೊಗೊಂಡೆ. ಚಿಕನ್ ಎಲ್ಲ ತೊಗೊಂಡು ಸ್ವಲ್ಪ ವೆಜಿಟೇಬಲ್ ಎಲ್ಲ ತೊಗೊಳ್ಳಿಕ್ಕಿತ್ತು. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ರಾತ್ರಿಗೆ ಚಿಕನ್ ಸಾರನ್ನು ಮಾಡ್ತೇನೆ. ಇನ್ನು ಊಟ ಮಾಡಬೇಕು. ಊಟ ಆದ ನಂತರ ಸ್ವಲ್ಪ ಒಣಗಿದ ಕಾಯಿ ಎಲ್ಲ ಉಂಟು, ಅದನ್ನೆಲ್ಲ ಕಡಿದು ಅದರಿಂದ ಕೊಬ್ಬರಿಯನ್ನು ಬೇರೆ ಮಾಡಬೇಕು. ಆ ಕೆಲಸ ಉಂಟು. ನಾನು ನಂತರ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ನೋಡಿ, ಇಷ್ಟು ಒಣ ಕಾಯಿ ಉಂಟು. ಇದನ್ನೆಲ್ಲ ಕಟ್ ಮಾಡಿ ಅದರೊಳಗಿರುವ ಒಣಗಿದ ಕೊಬ್ಬರಿಯನ್ನು ತೆಗಿತಾ ಇದ್ದಾರೆ. ಹಸ್ಬೆಂಡ್ ಇದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದಾರೆ. ಇದನ್ನು ಆಮೇಲೆ ಒಳ್ಳೆಯದು ಮತ್ತು ಸಪ್ರೇಟ್ ಮಾಡಿ ಒಳ್ಳೆಯದನ್ನು ಆರಿಸಿ ಮತ್ತು ನಾವು ಮಿಲ್ಲಿಗೆ ಕೊಡ್ತೇವೆ. ಮಿಲ್ಲಿಗೆ ಕೊಟ್ಟು ಎಣ್ಣೆ ಮಾಡಿಕೊಂಡು ತರ್ತೇವೆ. ಇದೆಲ್ಲ ಒಳ್ಳೆಯದು. ಇದೆಲ್ಲ ಇಲ್ಲಿ ಹಾಕಿರೋದು ಹಾಳಾಗಿದೆ. ನನ್ನ ಮಗಳು ಒಂದೊಂದೇ ತಂದು ಕೊಡ್ತಾ ಇದ್ದಾಳೆ. ಎಂತ ಕೆಲಸ ಮಾಡುದಾ? ಇದು ಕಟ್ ಮಾಡಿದ ಕೊಬ್ಬರಿಯನ್ನು ಒಂದು 4-5 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿದ ನಂತರ ನಾವು ಇದನ್ನು ಮಿಲ್ಲಿಗೆ ಕೊಟ್ಟು ಎಣ್ಣೆ ಮಾಡಿ ತರಬೇಕು. ನೋಡಿ, ಈ ತೆಂಗಿನಕಾಯಿ ಸಿಪ್ಪೆಯನ್ನು ಆಮೇಲೆ ನಾನು ಚೀಲಕ್ಕೆ ತುಂಬಿರ್ತೇನೆ. ಮಳೆಗಾಲಕ್ಕೆ ಸ್ನಾನ ಮಾಡಲಿಕ್ಕೆ, ನೀರು ಬಿಸಿ ಮಾಡಲಿಕ್ಕೆ, ಬೆಂಕಿ ಮಾಡಲಿಕ್ಕೆ ಆಗ್ತದೆ.
ಒಳ್ಳೆ ಒಣಗಿರ್ತದಲ್ಲ, ಚೆನ್ನಾಗಿ ಬೆಂಕಿ ಆಗ್ತದೆ ಇದರಿಂದ. ನೋಡಿ, ನನ್ನ ಮಗಳಿಗೆ ಶಕ್ತಿ ಉಂಟಂತೆ, ಹೇಳ್ತಾ ಇದ್ದಾಳೆ. ಎಷ್ಟು ಶಕ್ತಿ ಉಂಟು ನಿನ್ನ ಹತ್ರ? ನಂಗೆ ಶಕ್ತಿ ಇಲ್ಲ. ಹೌದು. ಎಂತಾಯ್ತು? ನಿಂಗೆ ಕಡಿಲಿಕ್ಕೆ ಆಗ್ತದಾ? ಕಡಿಲಿಕ್ಕೆ ಆಗ್ತದ ನಿನಗೆ? ಮತ್ತೆ ಕಾಯಿ ಹಿಡ್ಕೊಳ್ಲಿಕ್ಕೆ ಮಾತ್ರ ಆಗುದಾ? ದೊಡ್ಡದಾದ್ಮೇಲೆ ಆಗ್ತದಾ? ನೋಡಿ, ಈ ಕೊಬ್ಬರಿಯಿಂದ ನಾವು ಮನೆಗೆ ಬೇಕಾಗುವಷ್ಟು ತೆಂಗಿನೆಣ್ಣೆ ಮಾಡಿಕೊಂಡು ಬರ್ಬೋದು. ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನಾವು ಹೊರಗಡೆಯಿಂದ ತರುವುದಕ್ಕಿಂತ ನಮ್ಮ ಮನೆಯಲ್ಲೇ ಬೆಳೆದ ಕಾಯಿಯನ್ನು, ಹೀಗೆ ಒಣಗಿದ ಕಾಯಿಯಿಂದ ಕೊಬ್ಬರಿಯನ್ನು ತೆಗೆದು ಎಣ್ಣೆ ಮಾಡಿಕೊಂಡ್ರೆ ನಮ್ಮ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಹೌದು ಮಗ, ಬೇವರು ಬಂದಿತ್ತಾ? ಎಂತ ಬೇಕು ನಿಂಗೀಗ? ನೀರು ಬೇಕಾ? ಮಗ ಗೊಂಬಿ, ನೀರು ಬೇಕಾ? ಮತ್ತೆ ಹಾಳಾಯ್ತಂತ. ಎಂತಕ್ಕೆ? ಎಂತ? ಎಂತ ನಂಗೆ ಬೈಯುದ ನೀನ? ಅಂತ ಆಯ್ತಾ? ಸ್ನಾನ ಮಾಡ್ಬೇಕಲ್ಲ ಅಂತ. ನೋಡಿ, ಗುಡುಕ್ತಾ ಉಂಟು. ಮಳೆ ಬರ್ತದಾ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ಗುಡುಕ್ತಾ ಉಂಟು. ಇವತ್ತು ರಾತ್ರಿ ಊಟಕ್ಕೆ ನಮಗೆ ಕೋಳಿ ಸಾರು ಮತ್ತು ರೊಟ್ಟಿ ಇದೆ, ಹಾಗೆ ಬಾಯ್ಲ್ಡ್ ರೈಸ್ ಕೂಡ ಇದೆ. ನನ್ನ ಮಗಳಿಗೆ ಕೋಳಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಬಾ, ಹಾಕ್ತೇನೆ. ಹಾಂ, ಸಾಕಾ ನಿಮಗೆ? ಸಾರು ಅದಕ್ಕೆ ಹಾಕುದಾ, ತಟ್ಟೆ ಹಾಕುದಾ ನಿಮಗೆ? ಊಟ ಆಮೇಲೆ. ರೊಟ್ಟಿಗೆ ಹಾಕ್ಬೇಡ ನನ್ನ ಹತ್ರ. ಕೋಳಿ ತಟ್ಟೆ ಹಾಕ್ಬೇಕಂತ. ತಟ್ಟೆ ಹಾಕುದಾ? ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ನಿಮಗೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.